ಸೌಬಲರಾಜ ಶಕುನಿ ಸೌಬಲರಾಜ ಶಕುನಿ ಅನ್ನದಾತರು ಅರಸು ಮಕ್ಕಳು ಹಾಗೂ ನಮ್ಮನ್ನು ತೊತ್ತು ಅನ್ನಕ್ಕಾಗಿ ಅಂಗೈ ಚಾಚುವಂತೆ ಮಾಡಿದ ಆ ದುರುಳ ದುರ್ಯೋಧನನ ಮನೆಯಲ್ಲಿ ಭ್ರಷ್ಟಾನ್ನ ಭೋಜನವನ್ನುಂಡು ಸುಖದ ಸುಪ್ಪತ್ತಿಗೆಯಲ್ಲಿ ಮಲಗುತ್ತಿರುವೆ ಆ ಶಕುನಿ. ಏನಾಯ್ತು ನಿನ್ನ ದ್ವೇಷ? ಏನಾಯ್ತು ನಿನ್ನ ಸೇಡು? ಏನಾಯ್ತು ನಿನ್ನ ಶಪಥ? ದುರ್ಯೋಧನ, ಈ ಸೌಬಲರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪವೇ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೊಳಿಸುತ್ತಿರುವ ಏನೀ ಬಗೆಯ ಕುಹುಕ ಕಂಟಕದ ಕರ್ಕಶ ಕೇಕೆ? ಏನೀ ಪ್ರಳಯಾಗ್ನಿಯನ್ನು ಜ್ವಾಲೆಯನ್ನು ಪ್ರಚೋದನೆಗೊಳಿಸುತ್ತಿರುವ ಪ್ರಚಂಡ ಮರತದ ಪ್ರಳಯ ತಾಂಡವ? ಈ ಸೌಬಲರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪವೇ ದುರ್ಯೋಧನ? ಅಖಂಡ ಭರತಖಂಡಕ್ಕೆ ಕುಹುಕ ಕುಕ್ಷೀಕತೆಯ ಪ್ರವೀಣ ಮಾತೃ ಹೃದಯ ಮಹಾ ನಿಪುಣ ಈ ಸೌಬಲರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪವೇ ದುರ್ಯೋಧನ? ದುರ್ಜಾತ ದುರುಳ ದುರ್ಯೋಧನೆ, ಕೇಳು. ಅಂದು ನಿರಪರಾಧಿಗಳ ಗಾಂಧಾರ ವಂಶೋಧರಕರಾದ ನನ್ನ 99 ಮಂದಿ ಸಹೋದರರನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಕಟುಹಿಂಸೆಗಳನ್ನು ನೆನೆಸಿಕೊಂಡರೆ ಹಬ್ಬ ಎನಿಸುವುದು. ನನ್ನ ಗುಂಡಿಗೆಯು ನಡಗುತ್ತಿರುವುದು, ಕೈ ಕಾಲುಗಳು ಕಂಪಿಸುತ್ತಿರುವುದು. ದುರ್ಯೋಧನ, ನನ್ನ ರಕ್ತವೇ ಕುದಿಯುತ್ತಿರುವುದು. ದುರ್ಯೋಧನ, ಅಟ್ಟಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ಆ ನನ್ನ ಸಹೋದರಿಗೆ ದಿನಕ್ಕೊಂದು ಇಡಿಯನ್ನ ಒಂದು ಒಳಗೆ ನೀರನ್ನು ಕೊಡುತ್ತಿದ್ದೆಯಾ? ಆ ನನ್ನ ಸಹೋದರರು ಅದೆಲ್ಲವನ್ನು ಈ ಶಕುನಿಗೆ ಕೊಟ್ಟಿ ತಾವೆಲ್ಲರೂ ಉಪವಾಸವನ್ನು ಮಾಡಿ ಒಬ್ಬೊಬ್ಬರು ಹಾಗೆಯೇ ಹತರಾದರು. ಹೊಳಬೇಡಿರಿ, ಒಬ್ಬೊಬ್ಬರಾಗಿಯೇ ಹತರಾದರು. ಆ ದಾರುಣ್ಯ ದೃಶ್ಯವನ್ನು ನೆನೆಸಿಕೊಂಡರೆ ಸುಟಿಪಳದಿಂದ ಹಚ್ಚುಳಿದು ನಿರಂತರ ಬಡವಾಗಿ ಜ್ವಾಲೆಯನ್ನು ನೊಂದು ಬೆಂದು ಕುಶವಾಗಿ ನನ್ನೀ ದೇಹವನ್ನು ಅಣು ಅಣುವಾಗಿ ಚಿತ್ರವಾಗಿ ತುಂಡರಿಸಿ ನೋಡಿದರು. ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಮಾತ್ರದ ಹೊರತಾಗಿ ಮತ್ತೆ ನನ್ನಲ್ಲಿ ಯಾವ ಆಸೆ ಆಕಾಂಕ್ಷೆಗಳು ಇಲ್ಲ ಕೌರವೇಶ್ವರ. ದುಷ್ಟ ದುರ್ವಿಧಿಯೇ ಅಟ್ಟಹಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುರುಳ ದುರ್ಯೋಧನೆಯೇ, ಕೇಳು. ಅಧಿಕಾರ ನಿನ್ನ ಅಧಿಕಾರ ಎಷ್ಟು ದಿನವೋ ಅಧಿಕಾರ 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 ಮನದಿಂದ ಕೊಂಪಿ ಮೆರೆಯಿವೆ. ಆ ಭೀಮನಿಗೆ ಹಲವ ಕೊಟ್ಟು ನಾನು ನೋಡುವೆ. ಪಾಪಿ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ನೀಚ ನಾನು ನೋಡುವೆ. ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲೇ ಪರಮೇಶ್ವರ. ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲೇ, ನಿನ್ನ ಕುಲ
ಸಾಗೈಯುವುದು ಎನ್ನ ಮನದಲ್ಲಿ ನಿನ್ನ ಕುಲನಾಸ ಗೈಯುವುದು ಎನ್ನ ಮನದಲ್ಲಿ ದೊರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ ಪರಮೇಶ್ವರ ದೊರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು ನಮ್ಮಿಬ್ಬರನ್ನ ಸೃಷ್ಟಿಸಿದ ಆ ಬ್ರಹ್ಮನದೇ ತಪ್ಪು ಆ ಬ್ರಹ್ಮನದೇ ತಪ್ಪು ಅಧಿಕಾರ 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 ಮದದಿಂದ ಕೊಪ್ಪಿ ಮೆರೆಯಿವೆ ಆ ಭೀಮನಿಗೆ ಬಲವ ಕೊಟ್ಟು ನಾನು ನೋಡುವೆ ನೀಚ ನಾನು ನೋಡುವೆ ದ್ರೋಹಿ ನಾನು ನೋಡುವೆ ಪಾಪಿ ನಾನು ನೋಡುವೆ ವೀರದನವ ಹಿಡಿದು ನಿಂತ ವೀರ ಪಾರ್ಥನೋ ವೀರದನವ ಹಿಡಿದು ನಿಂತ ವೀರ ಪಾರ್ಥನೋ ಅನ್ಯಾಯವಾಗಿ ಪ್ರಾಣ ಬಿಟ್ಟ ಸೂತ ಕರ್ಣನು ವೀರದನವ ಹಿಡಿದು ನಿಂತ ವೀರ ಪಾರ್ಥನೋ ಅನ್ಯಾಯವಾಗಿ ಪ್ರಾಣ ಬಿಟ್ಟು ಸೂತ ಕರ್ಣನು ಸಿಡಿದದ್ದು ನಿಲ್ಲುವನೋ ವೀರ ಭೀಮನೋ ಪರಮೇಶ್ವರ ಸಿಡಿದೆದ್ದು ನಿಲ್ಲುವನೋ ವೀರ ಭೀಮನೋ ಅವನ ಗದೆಯಿಂದ ಸಾಯಿವೆ ಒಂದು ಗೌರವ ಅವನ ಗದೆಯಿಂದ ಸಾಯಿವೆನು ಒಂದು ಗೌರವ ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು ನಮ್ಮಿಬ್ಬರನ್ನ ಸೃಷ್ಟಿಸಿದ ಆ ಬ್ರಹ್ಮನದೇ ತಪ್ಪು ಅಧಿಕಾರ 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 ಮದದಿಂದ ಕೊಪ್ಪಿ ಮೆರೆಯಿವೆ ಆ ಭೀಮನಿಗೆ ಬಲವ ಕೊಟ್ಟು ನೋಡುವೆ ನೀಚ ನಾನು ನೋಡುವೆ ದ್ರೋಹಿ ನಾನು ನೋಡುವೆ ಪಾಪಿ ನಾನು ನೋಡುವೆ ದುರ್ಯೋಧನ ನಾನು ನಿನ್ನಂತೆ 99 ಮಂದಿ ಸಹೋದರನೊಳಗೂಡಿ ಏಕಚಕ್ರಾಧಿಪತಿಯನ್ನು ಸ್ಥಾಪಿಸಿಕೊಂಡು ಸಮರ್ಥರಿಂದ ರಾಜ್ಯನನ್ನು ಒಲಿಸಿಕೊಂಡು ರಾಜ್ಯಭಾರವನ್ನು ಮಾಡಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾಗಿತ್ತು. ಆದರೂ ಚಿಂತೆ ಇಲ್ಲ ಕೌರವೇಶ್ವರ, ನಾನು ಸಹ ನಿನ್ನೊಡನೆ ಸೇರಿಕೊಂಡು ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು, ನಿನ್ನಂಥ ಮೋಸಗಾರರನ್ನು ಮೋಸದಿಂದಲೇ ನಾಶಗೊಳಿಸಬೇಕು ಎಂಬ ಹಿರಿಯರ ನಾಡ್ನುಡಿಗಳ ಹೊರತಾಗಿ ಮತ್ತೆ ನನ್ನಲ್ಲಿ ಯಾವ ಆಸೆ ಆಕಾಂಕ್ಷೆಗಳು ಅಡಿಗಡಿಗೂ ನಿನ್ನನ್ನು ಅಡ್ಡಗಟ್ಟಿ ಅಡ್ಡದಾರಿಯಲ್ಲೇ ನಡೆಸುವೆನು. ರಕ್ತದ ಸಿಂಹಾಸವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸುವೆನು. ಅಣ್ಣ 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 ಅಳಬೇಡಿರಿ ನನ್ನಾತ ಭಾಗ್ಯ ಸಹೋದರರೇ, ಅಳಬೇಡಿರಿ. ದುರ್ಯೋಧನ 99 ಮಂದಿ ಸಹೋದರನೊಳಗೂಡಿ ನಿನ್ನ ರುಂಡ ಮುಂಡಗಳಿಂದ ನರಕದಲ್ಲಿ ನಿರಾಜನ ಮಾಡಿಸುವೆನು. ದುರ್ಯೋಧನ, ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ ಭಯಾನಕ ಎನಿಸುವುದು. ತಗ
ದಗದಗ ನೆತ್ತಿದೆ ದೇಹ ಜೋಲ್ ದಯಿಸುತ್ತಿರುವುದು ರೋಗದರಾಲೆ ದಗದಗ ನೆತ್ತಿದೆ ದೇಹ ಜೋಲ್ ದಯಿಸುತ್ತಿರುವುದು ರೋಗದರಾಲೆ ಅಣ್ಣ ತಮ್ಮಂದಿರು ನೂರರು ನಾವು ಹರಳುವ ದಾಹವು ಎಲ್ಲೆಲ್ಲೋ ಗುರುವಂಶದಲ್ಲಿ ಹರಳುವ ದಾಹವು ಎಲ್ಲೆಲ್ಲೋ ಧಗಧಗ 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 ನಿಂತಿದೆ ದೇಹ ದಯಿಸುತ್ತಿರುವುದು ರೋಗದರಾಲೆ ಎಮ್ಮರು ಕುರುಪತಿ ತಂದನು ಹಸ್ತಿನಾವತಿಗೆ ಸೋಲಿಸಿ ನಮ್ಮನು ಕುರುಪತಿ ತಂದನು ಸೋಲಿಸಿ ನಮ್ಮನು ಕುರುಪತಿ ತಂದನು ಹಸ್ತಿನಾವತಿಗೆ ಸೆರಮನೆ ಇಟ್ಟನು ಅಣ್ಣದ ಮಂದಿರ ನೂರರು ನಾವು ದೊರೇಶ್ವರ ಅಣ್ಣದ ಮಂದಿರ ನೂರರು ನಾವು ನಮಗೊದಗಿತ್ತು ಸೆರಮನೆ ಸಾವು ದಗದಗ 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 ನೆತ್ತಿದೆ ದೇಹ ಜೋರ್ ದಯಿಸುತ್ತಿರುವುದು ರೋಗದರ ಸೋಲಿಸಿ ನಮ್ಮನ್ನು ಕುರುಪತಿ ನೂರಲ್ಲೊಬ್ಬನೇ ಉಳಿದಿರುವನೀಗ ಹಸ್ತಿನಾವತಿಯ ಸೆರಮನೆಟ್ಟನು ನೂರಲ್ಲೊಬ್ಬನೇ ಉಳಿದಿರುವನೀಗ ತೀರಿಸಿ ನಿಜರ ಸಾಲವ ಬೇಗ ಎಮ್ಮರ ಹೋಗಿತ್ತು ಎಮ್ಮರ ಸೇಡು 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 ಎಮ್ಮರವಾಗಿತ್ತು ಎಮ್ಮರ ಸೇಡು ಮಸಾಣವೆನಿಸಿದ್ದು ಕೌರವ ನಾಡು ಎಮ್ಮರವಾಗಿತ್ತು ಎಮ್ಮರ ಸೇಡು ಮಸಾಣವೆನಿಸಿದ್ದು ಕೌರವ ನಾಡು ದಗದಗ 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 ನೆಚ್ಚಿದೆ ದೇಹ ಜೋ ದಯಿಸುತ್ತಿರುವುದು ರೋಗದರಾಲೆ ದಗದಗ 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 ದುರ್ಯೋಧನ ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿ ತಾಯಿಯ ಕಣ್ಣೀರಿಂದ ತೊಯ್ದು ಗುರುಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತಾ ನಿನಗಾಗಿ ಒಂದು ತೊಟ್ಟು ನಿಟ್ಟುಸಿರು ಬಿಡಲದಂತೆ ಮಾಡಿ ನರಕದ ಮಾರ್ಗವನ್ನೇ ನಡೆಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ಸಾಕೋನೆ ಅಲ್ಲವಯ್ಯ, ನಿನ್ನ ಪರಮ ವೈರಿಗಳಾದ ಆ ಪಾಂಡವರಿಗೆ ನರುಷ್ಟರಲ್ಲಿ ನಿನ್ನ ಆಗಮನವಾಗಿತ್ತು. ನಾನು ಮಾಡಿದ ಕಾರ್ಯವು ಯುಕ್ತವೇ ಶಕುನಿ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಬಂದರೆಂದು ದೂತನು ಈ ದಿನ ಸಮಾಚಾರವನ್ನು ತಂದವನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನು ಅಸಹಾಯ ಶೂರನು ತನ್ನೆರಡು ತೋಳ್ಪಳೆಗಳಿಂದ ಇಡೀ ಪಾಂಡವ ಸಮಸ್ತ ಸೈನ್ಯವನ್ನೇ ಕಾಲಕ್ಕೆ ಬಿಡಬಲ್ಲ ಗಂಡುಗಲಿ. ಆದರೆ ಈ ಜಾತಿ ಹಿಂಸೆ, ಸಂಯುಕ್ತ ಕಲಹ ಉಚಿತವಾದ ಕಾರ್ಯವೇ ಮಾವ? ನಾನು ಆ ದಿನ ದ್ವಾರಕ್ಕೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧ ವಿಧವಾಗಿ ಹೇಳಿದರು. ಆದರೆ ಮಾವ ಅಭಿಮಾನದ ಮಾತುಗಳಿಂದ ಆತನ ಮಾತುಗಳನ್ನು ನಿರಾಕರಿಸಿಬಿಟ್ಟೆ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ, ಅವನ ಮಾತುಗಳು ಪರಿಗ್ರಹಣವಲ್ಲ ಬಿಡು ಕೌರವೇಶ್ವರ. ದುರಾಗ್ರಹದಲ್ಲಿ ದುರಾತ್ಮಕರ ಪರಹದಾಳಿಸುವೆ, ದುರಾಗ್ರಹದಲ್ಲಿ ದುರಾತ್ಮಕರ ಪರಹದಾಳಿಸುವೆ ಅಖಂಡ ಪದವಿಯ ಮಗಂದ ಭೀಮನ ಬಂಡೆ ಕಡಿದು ಚಂಡ ನಾಡಿ ಜಲದಿಂದ ವೀಕ್ಷಣ. ಅಖಂಡ ಪದವಿಯ ಮಗಂದ ಭೀಮನ ಬಂಡೆ ಕಡಿದು ಚಂಡ ನಾಡಿ ಜಲದಿಂದ ವೀಕ್ಷಣ. ಬಂಡೆ ಕಡಿದು ಚಂಡ ನಾಡಿ ಜಗದಿಲ್ಲವೇ ವೀಕ್ಷಣ. ದುರಾತ್ಮಕರ ಪರಹದಾಳಿಸುವೆ. ಅಗ್ರಜ ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳೆ ಪ್ರಾತಃ ಕಾಲ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಏನು ಪ್ರಿಯ ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೆ. ಹೋಗು ತಮ್ಮ,
ಅತಿಥಿ ಸತ್ಕಾರಕ್ಕೆ ಎತ್ತನಾಗು. ಅಗ್ರಜ, ಆ ದರ್ಪಿನಾದ ಗೋಪಾಲನು ನಮ್ಮ ಸತ್ಕಾರವನ್ನು ಆಗ್ರಹಿಸುವುದಂತೆ ಕಾಣುವುದಿಲ್ಲ. ಆಗಲೇ ರಾಜ್ಯ ಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನ ಮನೆಯನ್ನಾಶ್ರಯಿಸಿದವನು. ಅವನದು ಎಷ್ಟೊಂದು ಅವಹೇಳನ ಅಣ್ಣ. ಅವಹೇಳನವಲ್ಲ ಪ್ರಿಯ ಸಹೋದರ, ಯದುಪತಿಯು ಭಕ್ತ ಪರಾಧೀನನು. ವಿದುರನಂತಹ ಭಕ್ತರು ಆತನಿಗೆ ಮತ್ತಿನ್ಯಾರಿರುವರು? ಈ ದಿನ ಆತನ ಸತ್ಕಾರವನ್ನು ಮುಗಿಸಿ ನಾಳಿನ ಪ್ರಾರ್ಥನಾ ಕಾಲ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಹೋಗು ಸಹೋದರ, ಚಿಂತಿಸಬೇಡ. ಅತಿ ಸತ್ಕಾರಕ್ಕೆ ಸಿದ್ಧ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಮುರಾರಿ ಕೃಷ್ಣನ ಸತ್ಯ ಕಾಲವ ಮೂಲವ ತಿಳಿಯುವ ಸಮದಳವೇ. ಮುರಾರಿ ಕೃಷ್ಣನ ಸತ್ಯ ಕಾಲವ ಮೂಲವ ತಿಳಿಯುವ ಸಮದಳವೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಗುರುಕುಲವೇ ನಾಶವಾಗುವ ಕಾಲವು ಬಂದಿದೆ ನನ್ನ ಮನವೇ. ಗುರುಕುಲವೇ ನಾಶವಾಗುವ ಕಾಲವು ಬಂದಿದೆ ನನ್ನ ಮನವೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ನಲ್ಲೆಯರ ಕೊಲ್ಲನ ವರ್ವವ ಮೂಲವರು ಸಮದಳವೇ. ನಲ್ಲೆಯರ ಕೊಲ್ಲನ ವರ್ವವ ಮೂಲವರು ಸಮದಳವೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಅಗ್ರಜ, ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ. ನನಗೊಪ್ಪದು ಒಪ್ಪದು ಒಪ್ಪದು. ಸಹೋದರ, ಸಹೋದರ, ಈ ನನ್ನ ಪ್ರಿಯ ಸಹೋದರನನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಧ್ಯವೆನಿಸುವುದು. ನೋಡಿದೆಯ ಮಾವ, ನನ್ನ ತಮ್ಮನ ಕ್ರೋಧಾಗ್ನಿ ಜ್ವಾಲವನ್ನು ಮದಗಜಾಳಿಸ್ತೇ ಇದ್ದರು ಈ ಸಿಂಹಕ್ಕೆ ಸರಿ ಸಾಟಿಯಾಗಿ ನಿಲ್ಲಬಲ್ಲವೇ? ಅದಿರಲಿ ಮಾವ, ಈಗ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ. ಆ ದಾಸಿ ಪುತ್ರನ ಮುರುಕು ಜೋಪುಡಿಯನ್ನು ಆಶ್ರಯಿಸಿದ್ದೇನೆ. ಪ್ರಾರಂಭದಲ್ಲೇ ಸಹಿಸಲಾಗದಂಥ ಅಪಮಾನವನ್ನು ನೀನೀ ಅಪಮಾನವನ್ನು ಹೇಗೆ ಸಹಿಸುವೆ ಕೌರವೇಶ್ವರ? ಮಾವ, ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷವೇಕೆ? ಆತನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷದಲ್ಲೇ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲು ಆತನು ಅವತರಿಸಿರುವನು. ಯಾರು ಅವನ ಪ್ರದರ್ಶನಕ್ಕೆ ಮರುಳಾಗಿ ಭಗವಂತನೆಂದು ಪೂಜಿಸುತ್ತಾರೋ ಅವರನ್ನೇ ಧ್ವಂಸ ಮಾಡುವೆನು. ಕಂಸ, ಶಿಶುಪಾಲ, ಜರಸಂದ್ರ ನಿನಗೆ ಎಂತಹ ಮಿತ್ರರಾಗಿದ್ದರಯ್ಯ. ಕಾರಣವಿಲ್ಲದೆ ಅವರ ಕಂಸನನ್ನು ವಧಿಸಿ ಅರಳು ಮರಳು ಮುದುಕನಂತೆ ಉಗ್ರ ಸೈನ್ಯನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕೂಡಿಸಿ ಈ ರಾಜ್ಯಲಕ್ಷ್ಮಿಯನ್ನು ತನ್ನ ವಶಪಡಿಸಿಕೊಂಡನು. ಇಂಥವನಿಗೆ ಮನ್ನಣೆ ಕೌರವೇಶ್ವರ. ಮಾವ, ಹಾಗಾದರೆ ನಂದನ್ನೇಕೆ ದ್ವಾರಕೆಗೆ ಕಳಿಸಿದೆ? ಆ ನಂದ ಗೋಪಾಲನ ಬಾಗಿಲಲ್ಲಿ ನಿಂತು ಸಹಾಯ ಬೇಡುವುದು ಈ ದುರ್ಯೋಧನಿಗೆ ಸಾಮಾನ್ಯವಾದ ಕಾರ್ಯವೇ ಮಾವ? ಕೌರವೇಶ್ವರ, ಅದಕ್ಕೊಂದು ಉದ್ದೇಶವಿತ್ತು. ಅದೇನು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸಾಡಬಹುದಾಗಿತ್ತಲ್ಲವೇ? ನಿಜ ಮಾವ. ಕೃಷ್ಣನಿಗಿಂತ ಅವನ ಯಾದವ ಸೈನ್ಯವು ನಿನಗೆ ಎಷ್ಟು ಅವಚಕವಾಗಿತ್ತು. ಆದರೆ ಕೃಷ್ಣ, ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ಸಂಕೋಚದಿಂದ ಹೇಳಬೇಕಾಗಿತ್ತು. ಆದರೆ ಆ ಅರ್ಜುನನು ಸಂಕಟದಿಂದ ಪಾರು ಮಾಡಿದೆನು. ಮಾವ, ಕೃಷ್ಣನು ನೀನು ಹೇಳಿದಂತಹ ವಂಚಕನೇ ಇರಬಹುದು, ಆದರೆ ಪಾಪ ಬಡಪಾಂಡವರನ್ನು ಹಿಂಸಿಸುವಂತಾಯ್ತಲ್ಲ. ಆತನು ಕ್ಷತ್ರಿಯ ಪಾಂಡವರ ಕೃಷ್ಣನಿಂದ ಬೇರೆ ಮಾಡಲಾಗದು. ಅದೇಕೆ ಮಾವ? ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು ಇರಬಹುದು. ನೀನೇನಾರು ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯ ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣವಾಗುವೆ. ಅಲ್ಲವಯ್ಯ, ಪಗಡೆ ಆಟದಲ್ಲೇ ಸೋತಾಗಲೇ
ರಾಜ್ಯದ ಮೇಲೆ ಹಕ್ಕು ನಷ್ಟವಾಗಿತ್ತು. ಪುನಃ ಅದನ್ನು ಹೊಂದುವುದೇ ಎಂದರೇನು ಕೌರವೇಶ್ವರ? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಪುರು ಭೂಮಿಯನ್ನು ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕ ಯಾಚನೆಯಿಂದ ವಶಪಡಿಸಿಕೊಂಡನು. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೇನವೃತ್ತಿ ಏಕೆ ಕೌರವೇಶ್ವರ? ಕೌರವೇಶ್ವರ, ಸರಿಯಾಗಿ ಹೇಳಿದೆ ಸೌಬಲರಾಜ ಶಕುನಿ. ಯೋಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಕೌರವೇಶ್ವರ, ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಸಂಧಿಯ ನೆಪದಿಂದ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಯತ್ನ ಆಗಲೇಬೇಕು ಕೌರವೇಶ್ವರ, ಆಗಲೇಬೇಕು ಕೌರವೇಶ್ವರ. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಅದೇನು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ಜ್ಞಾಪಿಸಿಕೊಳ್ಳುವೆನು. ನಡೆ ಕೌರವೇಶ್ವರ, ನಡೆ. ಆಗಲಿ ಮಾವ, ನಡೆ. ಯಾರು ಎನ್ನೆದುರಿಸಬಲ್ಲವರು ಈ ಛಲದಂತ ಮಲ್ಲ ದುರ್ಯೋಧನನ? ಯಾರು ಎನ್ನೆದುರಿಸಬಲ್ಲವರು? ಕಟ ನಡುಗಿಸಿ ಬ್ರಹ್ಮಾಂಡವನೇ ಬರದಿ ಆಳುವೆ ಭರತ ಕಂಡವ ಅವ. ಕಟ ನಡುಗಿಸಿ ಬ್ರಹ್ಮಾಂಡವನೇ ಬರದಿ ಆಳುವೆ ಭರತ ಕಂಡವ. ಅದಮ ಪಾಂಡವರ ಮದವನ್ನು ಮುರಿದು ಅವ. ಅದಮ ಪಾಂಡವರ ಮದವನ್ನು ಮುರಿದು ಯಾರು ಎನ್ನೆದುರಿಸಬಲ್ಲವರು ಈ ಚಲನಕ ಮಲ್ಲ ದುರ್ಯೋಧನನ? ಯಾರು ಎನ್ನೆದುರಿಸಬಲ್ಲವರು? ಹಿಡಿದ ಹಠವನ್ನು ಬಿಡದಲೆ ಜಯಿಸಿ ಕಡುವೈರಿಗಳನ್ನು ರಣಗಳು ಸೆಣಸಿ ಅವ. ಹಿಡಿದ ಹಠವನ್ನು ಬಿಡದಲೆ ಜಯಿಸಿ ಕಡುವೈರಿಗಳನ್ನು ರಣಗಳು ಸೆಣಸಿ ಮುಂದೆ ಸಮರದಿ ಸೋದರರೆಲ್ಲರ ಮುಂದೆ ಸಮರದಿ ಸೋದರರೆನ್ನದೆ ಚಿಂತೆಯ ಕೈಯುವೆ ರಣದೊಳಗೆ. ಚಿಂತೆಯ ಕೈಯುವೆ ರಣದೊಳಗೆ. ಯಾರು ಎನ್ನೆದುರಿಸಬಲ್ಲವರು ಈ ಛಲದಂಗ ಮಲ್ಲ ದುರ್ಯೋಧನನ? ಯಾರು ಅವನ್ಯಾರು ಇವನೆದುರಿಸಬಲ್ಲವನು? ನಿನ್ನ ಸಲಹೆ ಹೊರತಾಗಿ ನಾನಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಹೋಗೋಣ, ಸಂಧಿಸೋಣ. ಗುರುಕುಲದ ರಣಕಲೆ ನೀನಾಗುವೆ ರಣರಂಗದಲ್ಲಿ ನರಬಲಿ. ಬೋರ್ಗರುವ ಬಿರುಗಾಳಿಗೆ ಕಾಡ್ಮೋಡಕ್ಕೆ ಸೇರಿನ ಕುರು ಸಾಮ್ರಾಜ್ಯವನ್ನು ಈ ಶಕುನಿಂದ ಮಳೆಗೆ ಸಿಕ್ಕಿ ಎಂದಿಗೆ ಕೊಚ್ಚಿ ಹೋಗುವುದು. ಅಂದಿಗೆ ಈ ಶಕುನಿಗೆ ಪರಮಾನಂದ ಆನಂದ. ಆನಂದ 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 ಶಕುನಿಗೆ ಪರಮಾನಂದ. ಈ ಗುರು ಆನಂದ.
ನಿರ್ನಾಮ ಪರಮೇಶ್ವರ ಕುರು ಪಾಂಡವರ ಸಂಗ್ರಾಮ ಗುರುಕುಲ ವಂಶವೇ ನಿರ್ನಾಮ ಈ ಪಾಂಡವರಿಗೆ ಜಯವೋ ಈ ಕೌರವರಿಗೆ ಅಪಜಯವೋ ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ ಸರಸವನಾಡಲು ಬಯಸುವೆಯ ಸೇಡಿನ ಸರ್ಪವ ಎಡೆಮೆಟ್ಟೆ ಸರಸವನಾಡಲು ಬಯಸುವೆಯ ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ ಪರಮೇಶ್ವರ ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ ಆನಂದವನ ಆನಂದ ಆನಂದ ಶಕ್ತಿಗೆ ಪರಮಾನಂದ ಆನಂದ ಕೌರವ ಕುರಿಗಳ ಹುಟ್ಟಿಸುವೆ ಕೌರವ ಕುರಿಗಳ ಹುಟ್ಟಿಸುವೆ ಆ ಕುರಿಗಳ ರಣದಲ್ಲಿ ಬಲಿ ಕೊಡುವೆ ಪರಮೇಶ್ವರ ತರ್ಪಣ ನೀಡಿರೆ ಅನುಜರರೇ ನೆಮ್ಮದಿ ಕೊಳ್ಳಿರಿ ಆನಂದ ಆನಂದ ಈ ಕುರುಕ್ಷೇತ್ರದಿಂದ ಆನಂದ ಪರಮಾತ್ಮ, ನಾನು ಮಾಡಿದ ಕರ್ಮದ ಫಲವು ಬಹಳ ವಿಶೇಷವಾಗಿರುವುದು. ಎಂದಿಗೆ ಪರಮ ಪುರುಷನು ತನ್ನ ಅಭಯಾಸ್ತವನ್ನು ನನ್ನ ಮಸ್ತಕದ ಮೇಲಿಸುವನು. ಯಾವ ಮಹಿಮಾ ಪುರುಷನು ನೋಡಲು ಯೋಗಿಗಳು ಹಗಲಿಳು ತಪವನ್ನಾಚರಿಸಿ ಬಳಲುತ್ತಿರುವರು. ಯಾವ ಆತನ ಸಕಲ ಜೀವಿಗಳಿಗೆ ಆಧಾರನು ಸಮಸ್ತಕ್ಕೂ ಕರ್ತನು. ಅಂತಹ ಕರುಣಾನಿಧಿಯು ಸರ್ವಜ್ಞನು ಸರ್ವವ್ಯಾಪ್ತಿಯೂ ಆದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನ ಬಳಿ ಬರುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ ಇರಲಿ. ಪರಮಾತ್ಮ, ನಿನ್ನ ದರ್ಶನ ಭಾಗ್ಯವನ್ನು ಪಡೆಯುವ ತನಕ ಈ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಧರಿಸಿಕೊಳ್ಳುವನು. ಇದೋ ನಿನಗೆ ಅರ್ಪಿತವಾಗಲಿ ದೇವ. ಕೃಷ್ಣಾರ್ಪಣಮಸ್ತು. ಪರಮಾತ್ಮ, ಕೃಷ್ಣ ಮುಕುಂದ ಮಧುಸೂದನ ಮುರಹರಿ
ಮೊರೆ ಕೇಳಿ ನೀ ಬಾರೆಯ ಮುರಾಹರಿ ಭಕ್ತನ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ रुक्मिणी लोला वारी जमाला रुक्मिणी लोला वारी जमाला वरगुणशील वासुदेव बाला परमात्मा ವರಗುಣಶೀಲ ವಸುದೇವ ಬಾಲ ಬಣ್ಣಿಸಲಹುದೇ ನಿನ್ನಯ ಲೀಲಾ ಕೃಷ್ಣ ಕೃಷ್ಣ ಪರಮಾತ್ಮ ಬಣ್ಣಿಸಲಹುದೇ ನಿನ್ನಯ ಲೀಲಾ ಬಣ್ಣಿಸಲಹುದೇ ನಿನ್ನಯ ಲೀಲಾ ಬಣ್ಣಿಸಲಹುದೇ ನಿನ್ನಯ ಲೀಲಾ ನೀರಜಲೋಚನ ದರ್ಶನ ತಾರಯ್ಯ ನೀರಜಲೋಚನ ದರ್ಶನ ತಾರಯ್ಯ ಮೊರೆ ಕೇಳಿ ನೀ ಬಾರಯ್ಯ ಮುರಾಹರಿ ಭಕ್ತನ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ಎನ್ನ ಭಕ್ತನ ಮೊರೆ ಕೇಳಿ ನೀ ಬಾರೆಯ ಪರಮಾತ್ಮ ಭಕ್ತ ಶಿರೋಮಣಿ ಒಂದೇ ವಾಸುದೇವ ಈ ದೀನನ ಮೇಲೆ ಎದೆ ತೋರಿ ಹಿಂದಿಗೆ ದೃಶ್ಯವಿದ್ಯಾ ಸ್ವಾಮಿ ತಮ್ಮ ಪಾದ ಧೂಳಿನಿಂದ ನನ್ನ ಕುಟೀರವು ಪವಿತ್ರವಾಯಿತು, ನನ್ನ ಜನ್ಮ ಸಾರ್ಥಕವಾಯಿತು ದೇವ. ಬೆಳಗಿದೆಯ ಮನ ಮಂದಿರದೆ ಬೆಳಗಿದೆಯ ಮನ ಮಂದಿರದೆ ಹರಿಸಿದೆಯ ಅಂಧಕಾರವ ಮನದೆ ಹರಿಸಿದೆಯ ಅಂಧಕಾರವ ಮನದೆ ಬೆಳಗಿದೆಯ ಮನ ಮಂದಿರದೆ ಪಾಲಕಡಲೊಳು ಲೀಲೆಯಿಂದಾಡಿದ ಪಾಲಕಡಲೊಳು ಲೀಲೆಯಿಂದಾಡಿದ ಲೋಲ ಲೋಚನನೆ ಬಂದೆಯ ತಂದೆ
ಮೊರೆ ಕೇಳಿ ಅರಿಯತಾ ಬಂದು ಅರಿಯ ಮೊರೆ ಕೇಳಿ ಅರಿಯತಾ ಬಂದು ಮಕರೆಯ ಸೆರೆಯನ್ನು ಬಿಡಿಸಿದೆಯ ಅರಿಯನಂತ ಗುಣ ರೂಪವೇ ನಿನ್ನ ಅರಿಯನಂತ ಗುಣ ರೂಪವೇ ನಿನ್ನ ಚರಣರ ಮನದಲ್ಲಿ ಭಜಿಸುವೆನು ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಬೆಳಗಿದೆಯ ಮನ ಮಂದಿರದೆ ಅರಿಸಿದೆಯ ಅಂಧಕಾರವ ಮನದೆ ಅರಿಸಿದೆಯ ಅಂಧಕಾರವ ಮನದೆ ಬೆಳಗಿದೆಯ ಮನ ಮಂದಿರದೆ ಮನ ಮಂದಿರದೆ ಮನ ಮಂದಿರದೆ ಪರಮಾತ್ಮ ಭಕ್ತ ಶಿರೋಮಣಿ ಕುಶಲವೇ? ನಿನ್ನ ಕೊಂಡಾಟವೂ ಆಗಿರಲಿ, ನಾನು ಮಾರ್ಗಾಯಾಸದಿಂದ ಬಳಲಿ ಬಂದಿರುವೆನು. ಮೊದಲು ಏನಾದರೂ ಆಹಾರವಿದ್ದರೆ ಕೊಡುವಂತನಾಗುವಿದುರ. ಪರಮಾತ್ಮ ಸಕಲ ಲೋಕಗಳನ್ನು ತಮ್ಮ ಉದರಾಡಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪಾಲಿಸುತ್ತಾರೆ ನಿಮಗೆ ಅಣುಸ್ವರೂಪಿಯನ ಆದ ನಾನು ಏನು ತಾನೇ ಕೊಡಬಲ್ಲೆ ದೇವ? ವಿದುರ, ನಾನೇನು ಕಾರ್ಯಾರ್ಥವಾಗಿ ದುರ್ಯೋಧನ ಸಭೆಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಸೆಳೆದು ತಂದಿರುವುದು. ನೀನೇನು ಸಾಮಾನ್ಯನೇ ವಿದುರ? ವಿದುರ, ಪರಮಾತ್ಮ ಕೊಡವಿಯೋ ಭಕ್ತ ಶಿರೋಮಣಿ ನೀ ಕೊಡವಿಯೋ ಭಕ್ತ ಶಿರೋಮಣಿ ನೀ ಬಲ್ಲೆ ನಿನ್ನಯ ಮನವ ಬೇಡು ಬೇಡು ಬಲ್ಲೆ ನಿನ್ನಯ ಮನವ. ವಿದುರ, ಪರಮಾತ್ಮ ಭಕ್ತಿಯ ಪಾಶದಿ ಚೇತ್ರವನೊಲೆ ಹೋದೆ ಭಕ್ತಿಯ ಪಾಶದಿ ಚೇತ್ರವನೊಲೆ ಹೋದೆ ಎತ್ತ ಪೋದರು ಮನ ಏತಲೆ ಬಾರ್ಕೋದು ಎತ್ತ ಪೋದರು ಮನ ಏತಲೆ ಬಾರ್ಕೋದು ಶಕ್ತನೆಂದೆನಿಸಿದ ವಿದುರ ವಿದುರ ಶಕ್ತನೆಂದೆನಿಸಿದ ಮಾತ್ಯ ಸುಯೋಧನ ಶಕ್ತನೆಂದೆನಿಸಿದ ಮಾತ್ಯ ಸುಯೋಧನ ಭಕ್ತನೆ ನಿನಗಿಂತ ಉತ್ತಮರಿಗರಯ್ಯ ಭಕ್ತನೆ ನಿನಗಿಂತ ಉತ್ತಮರಿಗರಯ್ಯ ಬಲ್ಲೆ ನಿನ್ನಯ ಮನವ ಬೇಡೋ ಬೇಡೋ ಬಲ್ಲೆ ನಿನ್ನಯ ಮನವ. ವಿದುರ, ವಿದುರ, ಪರಮಾತ್ಮ ಸತತವು ನನ್ನನ್ನೇ ಧ್ಯಾನ ಮಾಡುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನು ತ್ಯಾಗ ಮಾಡಿ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನರಿಯನೆ. ಎಲ್ಲಿ ಅದನ್ನೇ ತೆಗೆದುಕೊಂಡು ಬಾ ವಿದುರ. ಪರಮಾತ್ಮ ನನ್ನಲ್ಲಿ ಗೋಮಾತೆ ಅಕ್ಷರವಲ್ಲ. ಏಕೆ ವಿದುರ? ಏನಾಯಿತು? ಏಕೆ ತವಕ ಪಡುತ್ತಿರುವೆ? ಪರಮಾತ್ಮ ಈಗ ತಾನೇ ಇದ್ದ ಕ್ಷೀರವೆಲ್ಲ ತಮಗರ್ಪಿಸಿ ನಾನೇ ಪಾನ ಮಾಡಿಬಿಟ್ಟೆನಲ್ಲ ದೇವ. ವಿದುರ, ಕ್ಷೀರವೇ ಕ್ಷೀರ ನನಗತ್ಯಂತ ಪ್ರಿಯವಾದ ಆಹಾರ. ಹಿಂದೆ ಶಬರಿಯು ಬಹು ಭಕ್ತಿಯಿಂದ ತಂದಿಟ್ಟ ಅವಲಕ್ಕಿಯ ಸಾರವು ಈಗಲೂ ಸವಿದಂತಿರುವುದು. ಹಿಂದೆ ರಾಮಾವತಾರದಲ್ಲಿ ಭಕ್ತಳಾದ ಶಬರಿಯು ಕಚ್ಚಿ ಇಟ್ಟಿದ್ದ ಹಣ್ಣಿನ ರುಚಿಯು ಈಗಲೂ ಸವಿದಂತಿರುವುದು. ಅವೆಲ್ಲಕ್ಕಿಂತ ಮಿಗಿಲಾಗಿ ನಿನ್ನಲ್ಲಿರುವ ಕ್ಷೀರವು ಅತ್ಯುತ್ತಮವೆನಿಸುವುದು. ಅದನ್ನೇ ತೆಗೆದುಕೊಂಡು ಬಾ ವಿದುರ. ಪರಮಾತ್ಮ
ಇದು ಸ್ವೀಕರಿಸುವ ವಾಸುದೇವ. ವಿದುರ, ನೋಡಿದೆಯಾ ವಿದುರ, ನಿನ್ನ ಮನದಲ್ಲಿ ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ. ಪರಮಾತ್ಮ, ಇದರಿಂದ ನಿಮ್ಮ ತುದಿ ನೆಲವಿ ಸಹ ನೆನೆಯುವಂತಿಲ್ವಲ್ಲ ದೇವ? ಏಕೆ ನೆನೆಯುತ್ತಿಲ್ಲ ನೋಡುತ್ತಿರುವಿದುರ. ವಿದುರ, ನಿನ್ನ ಮನದಲ್ಲಿ ಕ್ಷೀರ ಸಾಗರವನ್ನೇ ತುಂಬಿಟ್ಟುಕೊಂಡು ಕ್ಷೀರವಿಲ್ಲೆಂದು ಹೇಳುತ್ತಿರುವೆಯಲ್ಲ, ಅದು ನಾನು ಸೇವಿಸಿ ಆ ದುರ್ಯೋಧನ ಆಸ್ಥಾನದಲ್ಲಿ ಉಕ್ಕಿ ಏರುತ್ತಿರುವುದು ನೋಡುತ್ತಿರುವಿದುರ. ಧನ್ಯನಾದೆ ವಾಸುದೇವ, ಧನ್ಯನಾದೆ. ಸಾಗರ ಶಯನ ಚಿರ ಸಾಗರ ಶಯನ, ಸಾಗರ ಶಯನ ಚಿರ ಸಾಗರ ಶಯನ, ಪೊರಣೇಂದ್ರ ಕರುಣಾಕರ ಪಾಲಿಸೈ ಶ್ರೀಧರ. ನನ್ನನ್ನು ಕೃತಾರ್ಥನಾಗಿ ಮಾಡಿದೆ. ನಿನ್ನನ್ನು ಪಡೆದ ವಸುದೇವ ದೇವಕ್ಕೆ ಧನ್ಯರು ವಾಸುದೇವ, ಧನ್ಯರು. ವಿದುರ, ನಾನೀಗಲೇ ಪಾಂಡವರ ರಾಯಭಾರಿಯಾಗಿ ದುರ್ಯೋಧನ ಸಭೆಗೆ ಹೋಗುವೆನು, ನೀನು ಅಲ್ಲಿ. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವ ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿದೆ. ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು ವಾಸುದೇವ. ಆ ಪಾಂಡವರನ್ನು ರಕ್ಷಿಸುವ ಭಾರ ನಿನ್ನದಲ್ಲವೇ ವಾಸುದೇವ. ವಿದುರ, ನಾನೀಗಲೇ ದುರ್ಯೋಧನನ ಆಸ್ಥಾನಕ್ಕೆ ಹೋಗಿ ನನ್ನ ಸೋದರತೆಯಾದ ಕುಂತಿ ದೇವಿಯೊಡನೆ ಆ ರಹಸ್ಯವಾದ ವಿಚಾರವನ್ನು ಮಾತನಾಡಿಕೊಂಡು ದುರ್ಯೋಧನ ಸಭೆಗೆ ಬರುವೆನು. ಹಾ ವಿದುರ, ನೀನು ಅಲ್ಲಿಗೆ ಬಾ ವಿದುರ. ಪರಮಾತ್ಮ, ಅಲ್ಲಿ ಒಂದು ವಿಚಿತ್ರವಾದ ಪ್ರಸಂಗವು ನಡೆಯುವುದು ನೀನು ನೋಡುವೆಯಂತೆ, ಅಲ್ಲಿಗೆ ಬಾ ವಿದುರ. ತಮ್ಮ ಇಚ್ಛೆಯಂತೆ ಆಗಲಿ ವಾಸುದೇವ. ಹಾ ವಿದುರ, ನೀನು ಬರುವಾಗ ನಿನ್ನಲ್ಲಿರುವ ಶಿವಧನಸ್ಸನ್ನು ತೆಗೆದುಕೊಂಡು ಬಾ ವಿದುರ. ಪರಮಾತ್ಮ, ತಮ್ಮ ಇಚ್ಛೆಯಂತೆ ಆಗಲಿ. ಜಗದ ಜೀವನದ ತನು ನೀನೆ ಆಡಿಸಿ ಕೊಂಡಿಸೆ ಮಾಯೆಯ ಕವಿಸಿ, ಆಡಿಸಿ ಕೊಂಡಿಸಿ ಮಾಯೆಯ ಕವಿಸಿ, ಮನ ಮಿಡಿಯುವ ಮೋಹನ ರೂಪ ದೇವ ಜಗದ.
ಚರಣ್ಯ ನಿರ್ಮಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ಜೀವರಳು ಬಲ್ಲವರಿಲ್ಲ ಜಗದ ಜೀವರಳು ಅವಳಿಗೆ ಸಿಲುಕಿದ ಪ್ರಾಂತಿಯ ಮನುಜರ ಬವಣಿಗೆ ಸಿಲುಕಿದ ಪ್ರಾಂತಿಯ ಮನುಜರು ಬವಣಿಯ ನೀ ಪರಿಪಾಲಿಪ ದೇವಾ ಜಗದ ಜೀವನದ ತನ್ನಿನೇ ಆಡಿಸಿ ಕುಣಿಸಿ ಮೈಯ ಕವಿಸಿ